ಪುರುಷರ ವರ್ಣ ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅಂದರೆ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಪು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸುರೇಶ್ ಅಣ್ಣವ್ರಿಗೆ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ನಾನು ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ನಾವು ಏನು ನಮ್ಮ ಹಾಸ್ಟೆಲ್ ಗ್ರೂಪ್ ಅಂದರೆ ಎಲ್ಲ ನನ್ನ ಗೆಳೆಯರ ಒಂದು ಸಹಕಾರದಿಂದ ಏನು 25ನೇ ತಾರೀಕಿಂದ 28 ತಾರೀಕುವರೆಗೂ ನಡೆದಿರುವ ಈ ಒಂದು ರಾಜ್ಯ ಮಟ್ಟದ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಪಲ್ಲಿ ನಾವು 4 ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಆಯೋಜನೆಯನ್ನು ಮಾಡ್ತಾಯಿದ್ದೇವೆ. ಆ ಒಂದು ವಿಷಯದ ಕುರಿತು ಇವತ್ತು ನಾವು ಈ ಒಂದು ಪಾಂಪ್ಲೆಟ್ ಬಿಡುಗಡೆಯ ಕರಪತ್ರವನ್ನು ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮನ ತಮ್ಮ ಮುಖಾಂತರ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು 4 ದಿನಗಳ ಕಬಡ್ಡಿ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಿಂದ ಒಂದು ತಂಡ ಭಾಗವಹಿಸುತ್ತದೆ. ಹಾಗಾಗಿ 31 ಜಿಲ್ಲೆಗಳಿಂದ ಕಬಡ್ಡಿ ತಂಡಗಳು ಆಗಮಿಸಿವೆ. ಆ 31 ಜಿಲ್ಲೆಗಳಲ್ಲಿ 22ರಿಂದ 28 ಟೀಮ್ಗಳಾದರೂ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿವೆ. ಈ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ ನಾವು ವಸತಿ ಮತ್ತು ಊಟವನ್ನು 4 ದಿನಗಳ ಕಾಲ ನಾವು ಚೌಟ್ರಿ ಅವರಿಗೆ ಉಳ್ಕೊಳ್ಳಿಕ್ಕೆ ಮತ್ತು ಊಟ ಮಾಡೋದಕ್ಕೆ ಚೌಟ್ರಿಯನ್ನು ನಾವು ಬುಕ್ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಂದು ಅವ್ರಿಗೆ ಅಫಿಷಿಯಲ್ ಆಗಲಿ ತೀರ್ಪುಗಾರರಿಗಾಗಲಿ ಆಟಗಾರರಿಗಾಗಲಿ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ನಾವು ಆ ಒಂದು 4 ದಿನಗಳ ಕಾಲ ಸತತವಾಗಿ ಆಯೋಜನೆ ಮಾಡಿದ್ದೀವಿ. ಮತ್ತು ಪ್ರೇಕ್ಷಕರಿಗೆ ಆ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಲು ಗ್ಯಾಲರಿಯನ್ನು ಆಯೋಜನೆ ಮಾಡಿರ್ತೇವೆ. ಹಾಗೆ ಮಹಿಳೆಯರಿಗೂ ಪ್ರತ್ಯೇಕವಾದ ಒಂದು ಗ್ಯಾಲರಿಯನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ 4 ದಿನಗಳ ಕಾಲ ಆನೇಕಲ್ಲಿನಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ. ಕಬಡ್ಡಿ ಅಂದರೆ ಈಗ ಚಾಂಪಿಯನ್ಶಿಪ್ ಎಲ್ಲ ಕಡೆ ನೀವು ನೋಡಿರ್ಬೋದು, ಕಬಡ್ಡಿ ಟೂರ್ನಮೆಂಟ್ಗಳು ಮಾಡ್ತಾರೆ. ಬಟ್ ಈ ಒಂದು ಟೂರ್ನಮೆಂಟು ಸುರೇಶ್ ಅಣ್ಣರು ನನಗೆ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಕೊರತೆ. ಬಟ್ ನಮ್ಮ ಬೆಂಗಳೂರು ಡಿಸ್ಟಿಕಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಮೊದಲ ಬಾರಿಗೆ ಈ ಒಂದು ನಮ್ಮ ಆನೇಕಲ್ಲಲ್ಲಿ ನಡೀತಾ ಇರೋದು. ನಾನು ಕಳೆದ ಬಾರಿ ಅದು ನಮ್ಮ ಜೂನಿಯರ್ ಚಾಂಪಿಯನ್ಶಿಪ್ನ ನಮ್ಮೂರಲ್ಲೇ ಮಾಡಿದೆ, ಚಿಕ್ಕನಾಮಂಗಲದಲ್ಲಿ ಮಾಡಿದೆ. ಹಾಗಾಗಿ ಈಗ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನ ಆನೇಕಲ್ ಟೌನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ ತಾಲೂಕಿನ ಎಲ್ಲ ಈ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ತಾಲೂಕಿನ ಎಲ್ಲ ನನ್ನ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ಇರುತ್ತೆ. ದ್ವಿತೀಯ ಬಹುಮಾನ 50,000 ಮತ್ತು ಪಾರಿತೋಷಿಕ ಇರುತ್ತೆ. ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ 25,000 ಮತ್ತು ಪಾರಿತೋಷಿಕ ಇರುತ್ತೆ. ಆಟಗಾರರಿಗೆ ನಿಬಂಧನೆಗಳಿರುತ್ತೆ ಸರ್. ಆಟಗಾರರಿಗೆ ಪ್ರತಿಯೊಂದು ಆ ಜಿಲ್ಲೆಯಿಂದ ಆಯ್ಕೆ ಮಾಡಿದಂಥ ಆ ಒಂದು ಡಿಸ್ಟಿಕಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ತಂಡ ಮಾತ್ರ ಬಂದು ಇಲ್ಲಿ ಆಡಬೇಕಾಗಿರುತ್ತದೆ. ಒಂದು ತಂಡದಲ್ಲಿ ಆಡೋಂಥ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡೋಂಗಿರೋದಿಲ್ಲ. ಹಾಗಾಗಿ ಈ ಏನು ಮೊನ್ನೆ ಪ್ರೋ ಕಬಡ್ಡಿಯಲ್ಲಿ ಎಷ್ಟು ಜನ ನಮ್ಮ ರಾಜ್ಯದಿಂದ ಪಾರ್ಟಿಸಿಪೇಟ್ ಮಾಡಿದರೋ ಆ ಎಲ್ಲ ಆಟಗಾರರು ಸಹ ಈ ಒಂದು ನಮ್ಮ ಒಂದು ಪಂದ್ಯಾವಳಿಯಲ್ಲಿ ಬಂದು ಆ ಜಿಲ್ಲೆಗಳಲ್ಲಿ ಆಡ್ತಾರೆ. ಹೊರ ರಾಜ್ಯದವರಿಗೆ ಅವಕಾಶ ಕೊಡ್ತೀರಾ? ಹೊರ ರಾಜ್ಯಗಳಲ್ಲಿ ಯಾವುದೂ ಇಲ್ಲ. ಇದು ಕರ್ನಾಟಕದಲ್ಲಿ 31 ಡಿಸ್ಟ್ರಿಕ್ಟ್ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡ್ತಾ ಇರೋದು. ಹಾಗಾಗಿ ಪ್ರತಿ ಜಿಲ್ಲೆಯಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರ್, ಏನೇನು ಎಂಟ್ರಿ ಫೀಸ್ ಕಟ್ಟಬೇಕು ಸರ್? ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ, ಫ್ರೀ ಇರುತ್ತೆ ಅವರು. ಇಲ್ಲಿ ಆಡಿದಂಥ ತಂಡ ಈಗ ಅವರು ಅಸೋಸಿಯೇಷನ್ ಅಮೇಚೂರ್ ಅಸೋಸಿಯೇಷನ್ ಇರುತ್ತೆ, ಅವ್ರನ್ನೂ ಜೊತೆಗೂಡಿ ನಾವು ಅದು ಮೊದಲೇ ಹೇಳಬೇಕಾಗಿತ್ತು. ಅವರ ಒಂದು ಸಹಕಾರದೊಂದಿಗೆ ನಾವು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಮುಗಿದ ನಂತರ ಇಲ್ಲಿ 14 ಆಟಗಾರನ್ನ ಸೆಲೆಕ್ಟ್ ಮಾಡಿ ಈ ತಂಡವನ್ನು ನ್ಯಾಷನಲ್ ಲೆವೆಲ್ಗೆ ಆಡೋಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ. ಇದನ್ನು ಮುಂದಿನ ಒಂದು ದಿನಗಳಲ್ಲಿ ಹತ್ತತ್ರ ಬಂದಾಗ ಮತ್ತೊಮ್ಮೆ ಕರೆದು ಯಾವೆಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ ಅನ್ನೋದನ್ನು ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ವಯಸ್ಸು ಮಿತಿ ಇಲ್ಲ. ಮೋಸ್ಟ್ಲಿ ವೆಯ್ಟ್ ಇರುತ್ತೆ. 85 kg ಒಳಗಡೆ ಇರಬೇಕು. 85 kg ಒಳಗಡೆ ಇರಬೇಕಂಥವ್ರು ಆಟಗಾರರು. ಇಲ್ಲಿ ಏನು ಹಿಂದ್ಗಡೆ ಕೂತಿರ್ತಕ್ಕಂಥವ್ರು ಮತ್ತು ನಮ್ಮ ಸ್ನೇಹಿತರಾದ ರಾಜು ಅವರು ಎಲ್ಲರ ಸಹಕಾರದೊಂದಿಗೆ ನನಗೆ ಬಲ ಇರೋದೇ, ನನ್ನ ಹಿಂದೆ ಯಾರಿದ್ದಾರೋ ಅವ್ರದ್ದೇ ಬಲ. ಆ ಬಲದಿಂದ ಏನಾದರೂ ಮಾಡೋಕ್ಕೆ ನಾನು ಏನೇ ಮಾಡ್ಬೋದು, ಆ ಒಂದು ಶಕ್ತಿ ಅವ್ರು ನನಗೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ
ಈ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ವೆಂಕಟೇಶ್ ಅವರ ತಂಡ ಆಯೋಜನೆ ಮಾಡಿರುವಂಥ ಈ ಕಬಡ್ಡಿ ಪಂದ್ಯಾವಳಿಗಳಿಗೆ ಮೊದಲಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ, ವಿಶೇಷವಾಗಿ ಯುವ ಪ್ರತಿಭೆಗಳು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಹಲವಾರು ಕ್ರೀಡಾಕೂಟಗಳಲ್ಲಿ ಅವರ ಭವಿಷ್ಯಗಳನ್ನು ರೂಪಿಸ್ಕೊಳ್ಳೋಂಥ ಅವಕಾಶಗಳು ತುಂಬ ಇರುತ್ತೆ. ಆದ್ದರಿಂದ ಆವಾಗ ಇಂಥ ಕ್ರೀಡಾಕೂಟಗಳಲ್ಲಿ ಆ ಪ್ರತಿಭೆಗಳನ್ನ ಅವರು ತೋರಿಸೋದ್ರ ಮುಖಾಂತರ ಅವರ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರು ಪಾಲ್ಗೊಳ್ಳಿ ಅಂತ ನಾನು ಕರೆ ಕೊಡ್ತಾ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ಏನು ನಮ್ಮ ಗುರು ಅವರ ತಂಡ ಏನು ಒಂದು ಉತ್ಸಾಹದಿಂದ ಏನು ಮಾಡ್ತಿದ್ದಾರೋ ಅವರೆಲ್ಲರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೇನೆ. ಸ್ವಲ್ಪ ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶ್ರೀ ಎಂ ವೆಂಕಟೇಶ್ ಗುರು ಇವರ ಗೆಳೆಯರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯದ ಸೀನಿಯರ್ ಚಾಂಪಿಯನ್ಶಿಪ್ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಸೆಲೆಕ್ಷನ್ ಕರೆದು ಅಲ್ಲಿ ಒಂದು ತಂಡವನ್ನು ರೆಡಿ ಮಾಡಿ, ಒಳ್ಳೆಯ ತಂಡವನ್ನು ಮೆರಿಟ್ ವೈಸು ಅವರು ರೆಡಿ ಮಾಡಿ ಪ್ರತಿ ಜಿಲ್ಲೆಯಿಂದನೂ ಒಂದೊಂದು ತಂಡ ಇಲ್ಲಿಗೆ ತೊಗೊಂಡು ಬರ್ತಾರೆ. 31 ಜಿಲ್ಲೆಯಿಂದ 31 ತಂಡಗಳನ್ನ ಇಲ್ಲಿಗೆ ತೊಗೊಂಡು ಬರ್ತಾಯಿದ್ದಾರೆ. ಅದರ ಜೊತೆಗೆ 31 ತಂಡಗಳಿಗೂ ಇವರ ಒಂದು ನೇತೃತ್ವದಲ್ಲಿ ಏನಂದರೆ, ಈಗ ನಮ್ಮ ಗ್ರಾಮೀಣ ಕ್ರೀಡೆ ಆದಂಥ ಕಬಡ್ಡಿನ ಬೆಳೆಸಲು ಈಗ ಪ್ರೋ ಕಬಡ್ಡಿ ಹೆಂಗೆ ಬೆಳೆದಿದೆ, ಅದೇ ರೀತಿ ಕರ್ನಾಟಕದಲ್ಲಿರೋಂಥ ಪ್ಲೇಯರ್ಗಳು, ಒಳ್ಳೆ ಆಟಗಾರಗಳು, ಇನ್ನೂ ಒಳ್ಳೊಳ್ಳೆ ಆಟಗಾರರು ಹುಟ್ಟು ಬರಲಿ ಅಂತ ಹೇಳ್ತಾ, ಒಳ್ಳೆಯ ಆಟಗಾರರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇವರು ಸೀನಿಯರ್ ಚಾಂಪಿಯನ್ಶಿಪ್ನ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಉಚಿತವಾಗಿ ಪ್ರತಿ ತಂಡಕ್ಕೂ ಜರ್ಸಿ ನಿಕ್ಕರನ್ನು ಇವರು ತಂಡದಿಂದ ಕೊಡ್ತಾರೆ. ಅದು ಬಹುಮುಖ್ಯ. ಯಾಕಂದರೆ ಬಡ ಮಕ್ಕಳು ಇರೋದ್ರಿಂದ ಡಿಸ್ಟಿಕ್ಗಳಲ್ಲಿ ಈಗ ತುಂಬ ಡಿಸ್ಟಿಕ್ನಲ್ಲಿ ಬಡ ಮಕ್ಕಳುಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಡಿಸ್ಟಿಕ್ ವೈಸ್ನಲ್ಲಿ. ಅದರಿಂದ ಇವರು ವೆಂಕಟೇಶ್ ಅವ್ರು ಏನು ಹೇಳಿದ್ರು ಅಂದರೆ, ಎಲ್ರಿಗೂ ನಾವು ಜರ್ಸಿ ನಿಕ್ಕರು ಪ್ರತಿ ತಂಡಕ್ಕೂ ಕೊಡ್ತೀವಿ ಅಂತ. ಅದು ಎಲ್ಲರೂ ಮಾಡೋದಿಲ್ಲ, ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ನಮಗೆ ಭಾಳ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಹಾಗೂ ಅವರಿಗೆ ರೂಮಿನ ವ್ಯವಸ್ಥೆ, ಅಲ್ಲಿಂದ ಅವರು ಬರೋದಕ್ಕೆ ಹೋಗೋದಕ್ಕೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದಾರೆ ಹಾಗೂ ಟ್ರೋಫಿನೂ ಇಟ್ಟಿದ್ದಾರೆ ಗೆದ್ದವರಿಗೆ. ಅದರ ಜೊತೆಗೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಹಾಗೂ ಸರ್ವೋತ್ತಮ ಆಟಗಾರರಿಗೂ ಪ್ರಶಸ್ತಿಯನ್ನು ಕೊಡ್ತಾಯಿದ್ದಾರೆ. ಇವರು ಈಗಾಗಲೇ ಇವರು ಜೂನಿಯರ್ ಚಾಂಪಿಯನ್ಶಿಪ್ನ 2-3 ವರ್ಷದಿಂದ ಮಾಡಿದರು. ತುಂಬ ಚೆನ್ನಾಗಿ ಅವ್ರ ಊರಿನಲ್ಲೇ ಮಾಡಿದರು. ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಸಕ್ಸಸ್ ಆಗಿತ್ತು. ಅದೇ ರೀತಿ ಇವ್ರು ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನಿಂದ ಅವರಿಗೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಅವ್ರಿಗೆ ಎಲ್ಲ ಥರದ ಟೂರ್ನಮೆಂಟ್ ಮಾಡೋದಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡು ಸಹಕರಿಸ್ತೀವಿ ಅಂತೇಳಿ ಈ ಒಂದು ಚಾಂಪಿಯನ್ಶಿಪ್ಪನ್ನು ಆನೇಕಲ್ನಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಟೇಟ್ ಲೆವೆಲ್ಗಳು ಟೂರ್ನಮೆಂಟು ಆನೇಕಲ್ನಲ್ಲಿ ಮಾಡಿದ್ದಾರೆ. ಅದೇ ರೀತಿ ಇವರು ಇನ್ನೂ ಜೋರಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ. ಇದರಲ್ಲಿ ನಾವು ಒಳ್ಳೆಯ ತಂಡಗಳು ಏನು ಆಡ್ತಾರೆ, ಒಳ್ಳೆ ಆಟಗಾರನ ಅವ್ರನ್ನ ಒಂದು 30ರಿಂದ 35 ಜನನ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಸೆಲೆಕ್ಟ್ ಮಾಡಿ ಕರ್ನಾಟಕ ಸೀನಿಯರ್ ತಂಡಕ್ಕೆ ಕೋಚಿಂಗ್ ಕ್ಯಾಂಪ್ನ ನಾವು ಆಮೇಲೆ ಆಯೋಜನೆ ಮಾಡ್ಕೊತೀವಿ. ಇದು ಒಂದು ಉತ್ತಮವಾದ ಒಂದು ಚಾಂಪಿಯನ್ಶಿಪ್ ಮಾಡ್ತಾಯಿದ್ದಾರೆ ವೆಂಕಟೇಶ್ ಅವರು ಹಾಗೂ ಅವ್ರ ಜೊತೆಲಿರೋಂಥ ಎಲ್ಲ ಸಹಪಾಠಿಗಳಿಗೂ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನಿಂದ ಅವರಿಗೆ ಧನ್ಯವಾದ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಂಡಗಳು ಇವಾಗ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನಾವೆಲ್ಲರಿಗೂ ಅಫಿಲಿಯೇಟೆಡ್ ಡಿಸ್ಟಿಕ್ ಏನಿದೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಲೆಟ್ರ್ ಮುಖಾಂತರ. ಅವರು ಅಲ್ಲಿ ಸೆಲೆಕ್ಷನ್ ಮಾಡಿ ಪ್ರತಿ ತಂಡನೂ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಇಂತಿಂಥ ಹೇಳ್ತಾರೆ. ನಾವು ಯಾವ ಟೈಮ್ಗೆ ಅವರು ಇಲ್ಲಿ ಬರಬೇಕು, 25ನೇ ತಾರೀಕು ಎಷ್ಟೊತ್ತು ಬರಬೇಕು, ಅದೇನು ಟೈಮ್ ಟೇಬಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವರು ಎಲ್ಲರೂ 24 ಸಂಜೆ 25ನೇ ತಾರೀಕು ಬೆಳಗ್ಗೆ ಎಷ್ಟೊತ್ತು ಒಳಗಡೆ ಅವರೆಲ್ಲ ಬಂದು ಆನೇಕಲ್ ಇವರು ಹೇಳಿದಂಥ ಸ್ಥಳದಲ್ಲಿ ರೀಚ್ ಆಗ್ತಾರೆ. ಅದಕ್ಕೆ ಆದಂಥ ಇವರೊಂದು ಟೀಮ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಟೀಮ್ ಇದೆ, ಊಟದ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ, ಗ್ರೌಂಡ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ, ಅಕಾಮಿಡೇಷನ್ ವ್ಯವಸ್ಥೆಗೆ ಒಂದು ಟೀಮ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಬನ್ ಜಿಲ್ಲಾಕ್ಕೆ ಇದು ಫುಲ್ಲು ನೋಂದಣಿ ಇದಾಗಿರುತ್ತೆ. ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಇವರು ಒಂದು ದಿನ ಸೆಲೆಕ್ಷನ್ ಕರೀತಾರೆ, ಇವ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾರಾಯಣ ಸ್ವಾಮಿ ಅಧ್ಯಕ್ಷರು ಅವ್ರು ಮಾತಾಡ್ತಾರೆ. ಲೋಕಲ್ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು 1 ಕೋಟಿ ಜನ ಇದ್ದಾರೆ, ಅದರಲ್ಲಿ ಬರೀ 14 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನಲ್ಲಿ ಒಂದು 90 ಟೀಮು ರಿಜಿಸ್ಟರ್ಡ್ ಟೀಮ್ಸ್ ಇದೆ. ಆ ರಿಜಿಸ್ಟರ್ಡ್ ಟೀಮ್ಸ್ ಎಲ್ಲರಿಗೂ ನಾವು ಇನ್ಫಾರ್ಮ್ ಮಾಡಿ ಒಂದು ಸೆಲೆಕ್ಷನ್ ಕರಿತೀವಿ. ಕಂಠೀರವ ಸ್ಟೇಡಿಯಮಲ್ಲಿ ಇರುತ್ತೆ, ಅಲ್ಲಿ ಬರ್ತಾರೆ ಹುಡುಗರು, ಒಂದು 300-400 ಜನ ಬರ್ತಾರೆ. ಅದರಲ್ಲಿ ಒಂದು 30 ಜನ ತೊಗೊಂಡು ಒಂದು ಕ್ಯಾಂಪ್ ಮಾಡಿ ಒಂದು 10ರಿಂದ 15 ದಿವಸ ಸಮಯ ಹೆಂಗಿರುತ್ತೋ ಹಾಗೆ ಒಂದು ಕ್ಯಾಂಪ್ ಮಾಡಿ ಅದರಲ್ಲಿ 14 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಅವ್ರು ಮಾತ್ರ ಬೆಂಗಳೂರು ಅರ್ಬನ್ ಜಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಮೆರಿಟ್ ವೈಸೇ ಬರುತ್ತೆ. ಅದು ಯಾವುದು ಇನ್ಫ್ಲುಯೆನ್ಸು ಇನ್ನೇನು ಬರೋಲ್ಲ. ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅಂಥವ್ರು ಮಾತ್ರನೇ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿಗೆ ಆಯ್ಕೆಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಇದೇ ಪ್ರೋಸೆಸ್ಸು ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ನಡೆಯುತ್ತೆ. ಇದರಲ್ಲಿ ಸೆಲೆಕ್ಷನ್ ಮತ್ತು ಕರ್ನಾಟಕಕ್ಕೆ ಆಗುತ್ತೆ. ಮೊದಲೇದಾಗಿ ಆನೇಕಲ್ ತಾಲೂಕು ವೆಂಕಟೇಶ್ ಗುರು ಅವರ ಗೆಳೆಯರ ವತಿಯಿಂದ ಧನ್ಯವಾದ ನಡೆಸಬೇಕು. ಕಾರಣ ಏನಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಉತ್ತಮವಾದ ಜಿಲ್ಲೆಗಳು ಪಡ್ಕೊತಾರೆ. ಆದರೆ ನಮ್ಮ ಅಸೋಸಿಯೇಷನ್ನವರು ರಮೇಶ್ ಅಣ್ಣವರಾಗಿರ್ಬೋದು, ಸುರೇಶ್ ಅಣ್ಣವರು, ನಾರಾಯಣ ಸ್ವಾಮಿ ಅವರು, ನಮ್ಮ ಮುನ್ರಾಜಣ್ಣವರು ಎಲ್ಲರೂ ಸೇರಿ ಇವತ್ತೇನು ಆನೇಕರನ್ನು ಗುರುಸಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಕೊಟ್ಟಿದ್ದಾರೆ. ನಾವು ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಗುರು ಗೆಳೆಯರ ವತಿಯಿಂದ ನಾವು ಕೇಳ್ಕೊಳ್ತೇವೆ. ನಮ್ಮೊಂದು ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ, ನಮಗೆ ಈಗ ಗುರು ಅವರು ಆಶ್ವಾಸನೆ ಕೊಟ್ಟಿದ್ದರೆ ಸಮವಸ್ತ್ರ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆವಾರು ಅವರ ಹೆಸರು ಮತ್ತು ಅವ್ರ ಚೆಸ್ಟ್ ಇದು ಎಷ್ಟು ಅವ್ರ ಸೈಜು ಅನ್ನು ಕೊಟ್ಟರೆ ನಾವು ಜಿಲ್ಲೆವಾರು ಮಾಡಿ ಅವ್ರು ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ. ಅದೊಂದು ನಮ್ಮದೊಂದು ಬೇಡಿಕೆ. ಎರಡನೇದು ಟೋಕನ್ ಮಾಡಿರ್ತೀವಿ ನಾವು. ಯಾಕಂತಂದರೆ ಎಲ್ಲರೂ ಬಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಊಟದ ವ್ಯವಸ್ಥೆ ಎಲ್ಲನೂ. ಆ ಟೋಕನ್ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ ನಾವು ಪಟ್ಟಿ ಕೊಟ್ಟರೆ ಅದನ್ನು ಆ ಜಿಲ್ಲೆಯವರು ಅವ್ರಿಗೆ ನಾವು ಕೊಟ್ಬಿಡ್ತೀವಿ. ಅವ್ರಿಗೆ ಮೊದಲನೇ ದಿವಸ ಒಬ್ಬೊಬ್ಬರು ಅದಕ್ಕೆ ಕಮಿಟಿ ಇರ್ತಾ ಅವ್ರು ಕೊಡ್ತೀವಿ. ಅದಾದ ನಂತರ ಪಥಸಂಚಲನೆ ಅಂತ ಮಾಡಬೇಕು ಅಂತೇಳಿ ಸ್ವಲ್ಪ ದೂರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಅವ್ರವ್ರ ಜಿಲ್ಲೆಯವರು ಯಾವುದೋ ಪಟ್ಟಿ ಕೊಟ್ಟರೆ ಅವ್ರ ಜಿಲ್ಲೆ ಹೆಸರನ್ನು ಹಾಕಿ ನಾವು ಮೆರವಣಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕಬಡ್ಡಿಯನ್ನು ಬೆಳೆಸಬೇಕಂತ ಮುಂದುವರಿಸೋ ಈ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ, ಮತ್ತು ನಮ್ಮ ಪ್ರೋ ಕಬಡ್ಡಿ ಇರತಕ್ಕಂಥ ಕ್ರೀಡಾಪಟುಗಳು ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಸಮಯ ಪಾಲನೆ ಅಂತೂ ಅವರು ಮೀಟಿಂಗಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಹೇಳಿದ್ರು ಸ್ವಲ್ಪ ಕರೆಕ್ಟಾಗಿರಬೇಕು ಅಂತೇಳಿ ಅದನ್ನಿರುತ್ತೆ. ಮತ್ತು ವೇಯಿಂಗ್ ಬಂದಾಗ ಅದು ಯಾವತ್ತು ಬರ್ತಾರೆ ಅವತ್ತು ಅದನ್ನು ಹಾಕ್ಕೊಳ್ತಕ್ಕಂಥದ್ದು ಕಮಿಟಿ ಇದೆ, ಆ ಕಮಿಟಿ ಅದನ್ನು ಮಾಡಬೇಕಂತ ಹೇಳಿದ್ದಾರೆ. ಮತ್ತು ಪಂದ್ಯಾವಳಿ ನಡಿಬೇಕಾದ್ರೆ ಅಂಕಣದ ಒಳಗಡೆ ಯಾರು ಹೋಗ್ಬೇಕು ಅಂತ ID ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿರ್ತೀವಿ ನಾವು. ಹಾಗಾಗಿ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೇವೆ ಅಂತ ಕೋಚ್ ಮ್ಯಾನೇಜರು, ಅದು ನಿಯಮನೇ ಇರೋದಂಗೆ. ಹಾಗಾಗಿ ಯಶಸ್ವಿಯಾಗಲು ನಮ್ಮ ಕರ್ನಾಟಕ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನು ಮತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಗುರು ಗೆಳೆಯರ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಯಶಸ್ವಿ ಆಗಲಿ ಅಂತ ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಚಾಂಪಿಯನ್ಶಿಪ್ಪು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ನಮ್ಮ ಆನೇಕಲ್ ತಾಲೂಕಲ್ಲಿ ರಾಜಕೀಯ ಧುರೀಣ ಹಿರಿಯ ಸ್ನೇಹಿತರು ನಮ್ಮ ಕುಲಬಾಂಧರಂಥ KP ರಾಜಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ಸಹ ನಾರಾಯಣ ಸ್ವಾಮಣ್ಣವರು, ರಮೇಶ್ ಅಣ್ಣವರು, ಜೊತೆಗೆ ಸುರೇಶ್ ಅಣ್ಣವರು ಅವ್ರ ಸಹಕಾರದಲ್ಲಿ ನಮ್ಮ ಆನೇಕಲ್ ತಾಲೂಕಿನ M ವೆಂಕಟೇಶ್ ಅವ್ರಿಗೆ ಮತ್ತೊಂದು ಹೆಸರೇ ಗುರು ಅಲಿಯಾಸ್ ಗೆಳೆಯರ ಬಳಗ ಅಂತ ಒಂದು ಸ್ಥಾಪನೆ ಮಾಡಿ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪ್ರೋತ್ಸಾಹ ಕೊಟ್ಟು ಅವ್ರ ಸಹಕಾರದಲ್ಲಿ ಆನೇಕಲ್ ತಾಲೂಕಲ್ಲಿ ಯುವಕರು ಏನಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಯುವಕರಿಗೆಲ್ಲ ಒಂದು ನಾಯಕನಾಗಿ ಹುಟ್ಟಿ ಇವತ್ತು ದಿವಸ ಈ ವೇದಿಕೆಯನ್ನು ರೂಪಿಸಿದ್ದಾರೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಸಹ ಈ ಸಂದರ್ಭದಲ್ಲಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ವಿಶೇಷ ಏನಂದರೆ ಇಲ್ಲಿರೋದು ಎಲ್ಲ ಯುವಕರು ಇವರೆಲ್ಲ ಒಂದೊಂದು ರೈತಿಲ್ಲ ಅವ್ರದ್ದಂಥ ಒಂದು ಚಟುವಟಿಕೆಯಲ್ಲಿ ಅವ್ರದ್ದಂಥ ಒಂದು ಇದರಲ್ಲಿ ಮುಂದುವರಿತಾ ಇದ್ದಾರೆ. ಇವರೆಲ್ಲ ಒಗ್ಗೂಡಿಸಿ ಇವತ್ತೊಂದು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆ ಆನೇಕಲ್ ನಗರದಲ್ಲಿ ಪಟ್ಟಣದಲ್ಲಿ ಇಡೀ ಒಂದು ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆ ಇರ್ಬೋದು, ಜೊತೆಗೆ ಅವ್ರಿಗೆ ವಸ್ತ್ರ ಇರ್ಬೋದು, ಜೊತೆಗೆ ಅವ್ರಿಗೂ ಎಲ್ಲ ಅವ್ರ ಕಬಡ್ಡಿ ಸ್ಪೋರ್ಟ್ಸ್ಗೆ ಏನೇನು ಬೇಕು ಅವಶ್ಯಕತೆ ಇರ್ತದೆ ಆ ಒಂದು ಟೀಮ್ಗೆ ಏನು ಬೇಕು ಎಲ್ಲ ಒದಗಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಈ ಒಂದು ಪತ್ರಿಕೆ ಮುಖಾಂತರ ಪ್ರಚಾರ ಆಗಕ್ಕೆ ಈ ಕಾರ್ಯಕ್ರಮಕ್ಕೆ ಸೇರಿಸಿದ್ದಾರೆ. ಜೊತೆಗೆ ಇದುವರೆಗೂ ನಮ್ಮ KP ರಾಜಣ್ಣವರಾಗಲಿ, ಇಲ್ಲಿ ನಮ್ಮ M ವೆಂಕಟೇಶ್ ಅಣ್ಣರಾಗಲಿ, ಅక్కడ ಸುರೇಶ್ ಅಣ್ಣರಾಗಲಿ, ನಾರಾಯಣ ಸ್ವಾಮಿ ಅಣ್ಣರಾಗಲಿ ಎಲ್ಲರೂ ಮಾತಾಡಿದ್ದಾರೆ. ಜೊತೆಗೆ ಈ ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆ ಇದೇ ಆನೇಕಲ್ ತಾಲೂಕು ಪ್ರಥಮವಾಗಿ ನಡೀತಾ ಇರೋದು ಇದೇ 4 ದಿವಸ ಕಾಲ. ಈ ಒಂದು 2025 ಸಾಲಿನ 4 ದಿನ ಕಾಲ
ಇದು ಯಾರು ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಇನ್ನು ಮುಂದೆ ಇಂಥ ಕಬಡ್ಡಿ ಅಲ್ಲ ಯಾವುದೇ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ವೆಂಕಟೇಶ್ ಗುರು ಅಸೋಸಿಯೇಷನ್ ಗೆಳೆಯರ ಬಳಗ ಏನಿದೆ ಅದಕ್ಕೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ಇನ್ನು ತಾಲೂಕಲ್ಲಿ ಒಂದು ಮಾದರಿ ಥರ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾಯಕನಾಗಿ ಹುಟ್ಟಿದ್ದಾರೆ. ಅವ್ರಿಗೋಸ್ಕರ ನಾವೆಲ್ಲ ಸೇರಿ ಇಲ್ಲಿರೋ ನಮ್ಮ ನಾಯಕರಲ್ಲಿ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ. ನಮ್ಮ ಸ್ನೇಹಿತರು ಎಲ್ಲ ಇರೋದು ನಮ್ಮ ಕುಲಬಾಂಧರ ಎಲ್ಲ ಒಟ್ಟಾರೆ ಓದಿದ್ರು. ಇವ್ರಿಗೆಲ್ಲ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ನಿಮ್ಮ ಪತ್ರಿಕೆ ಮಾತನಾಡ್ತಾ ನಾನು ಮಾತು ಕೊಟ್ಟಿರ್ತೀನಿ. ನಿಮಗೂ ಸಹ ಅಭಿನಂದನೆ. ಜೈ ಕರ್ನಾಟಕ. ವೇದಿಕೆ ಮೇಲಿರೋರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಅಭಿನಂದನೆ ತಿಳಿಸ್ತಾ, ನಮ್ಮ ಅಣ್ಣ ಆದಕ್ಕಂಥ ವೆಂಕಟೇಶ್ ಗುರು ಅವರ ಗೆಳೆಯರ ಬಳಗ ನಾವೆಲ್ಲ 92 ಇಂದ ಹಾಸ್ಟೆಲಿದ್ದವರು ಎಲ್ಲ ನಮ್ಮ ಇಲ್ಲಿರೋರೆಲ್ಲ ಹಾಸ್ಟೆಲಾಗಿದ್ದರು ನಾವು. ಅವರು ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಂತ ಹೇಳಿದ್ರು. ಆ ಕಬಡ್ಡಿ ಟೂರ್ನಮೆಂಟ್ಗೆ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಕೈಯೆಲ್ಲ ಈ ಸಹಾಯ ಮತ್ತು ನಮ್ಮ ಕೈಯೆಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಈ ಕಬಡ್ಡಿ ಟೂರ್ನಮೆಂಟು ಯಶಸ್ವಿ ಆಗಲಿ ಅಂತ ನಾನು ಎಲ್ಲರ ಪರವಾಗಿ ನಾನು ಕೋರ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಇರೋರು ನಮ್ಮ ಸ್ನೇಹಿತರುಗಳು ಎಲ್ಲ 50% ಎಲ್ಲ ಕಬಡ್ಡಿ ಆಡ್ಕೊಂಡೇ ಬೆಳೆದವ್ರು ನಾವೆಲ್ಲ ಇಲ್ಲಿ. ಎಲ್ಲ ಕಬಡ್ಡಿ ಆಡ್ಕೊಂಡು ನಮ್ಮ ಜೊತೆಲಿ ಬೆಳೆದಿದ್ದಾರೆ. ನಾವು ಈಗೆಲ್ಲ ಬಿಟ್ಟು ಕಬಡ್ಡಿ ಆಡೋಣ ಬಿಟ್ಟು ಸುಮಾರು ವರ್ಷಗಳೇ ಆಯಿತು. ಆದರೆ ಈ ಒಂದು ಕಬಡ್ಡಿ ಹಂಗೆ ಇರೋದಕ್ಕೆ ಕಾರಣನೇ ಈ ನಮ್ಮೂರಲ್ಲಿ ಲೋಕೆ ಇದ್ದಾರೆ ಮತ್ತು ರಾಜಶೇಖರ್ ಇದ್ದಾರೆ. ಇವರು ಅಸೋಸಿಯೇಷನ್ ಅಲ್ಲಿ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಆಗಲಿ ಬೇರೆ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ನಮ್ಮ ಹುಡುಗರಿಗೆ ಎಷ್ಟೋ ಅವಕಾಶ ಇರ್ತವೆ. ಹಾಗಾಗಿ ನಮ್ಮನ್ನು ಈ ಕಬಡ್ಡಿ ಮರೆದಿರೋ ಕಾರಣನೇ ಅವರು. ಯಾಕಂದರೆ ಪ್ರತಿ ಸರಿನೂ ಕಬಡ್ಡಿಗಳು ಎಲ್ಲ ಆಗಲಿ ನಮ್ಮನ್ನು ಕರೀತಾರೆ ಮತ್ತು ಪ್ರತಿ ಕಬಡ್ಡಿ ವಿಚಾರಗಳು ಬಂದಾಗೂ ನಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಹಾಗಾಗಿ ನಾವು ಕಬಡ್ಡಿ ಆಡಿ ಬೆಳೆದಿರೋದ್ರಿಂದ ಎಲ್ಲೇ ಹೋಗಲಿ ಈ ಕಬಡ್ಡಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ನಮ್ಮ ಹಿಂದೆ ಇದನ್ನು ಮಾಡ್ರಿ ಅಂತ ಹೇಳಿದ್ರೆ ನೋಡಿ ಅವರಿಬ್ಬರು ಅಲ್ಲಿದ್ದಾರೆ. ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ.